ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಕಡಲೆಕಾಯಿ ಪರಿಷೆಯಲ್ಲಿ ಎಂ ರುದ್ರೇಶ್ಗೆ ಯಡಿಯೂರಪ್ಪ ಏನಂದ್ರು ಗೊತ್ತಾ? ಎಂ ರುದ್ರೇಶ್ಗೆ ಯಡಿಯೂರಪ್ಪ ಏನಂದ್ರು ಗೊತ್ತಾ ಅನ್ನೋದ್ರ ಜೊತೆಗೆ ಮೈಸೂರು ಮಹಾರಾಜರು ರುದ್ರೇಶ್ಗೆ ಏನು ಹೇಳಿದ್ರು ಅದು ಗೊತ್ತಾ ಅನ್ನುವಂಥದ್ದು ಈ ವಿಶೇಷ ಕಾರ್ಯಕ್ರಮ. ಏನಿದು? ನಿನ್ನೆವರೆಗೂ ಕೂಡ ರುದ್ರೇಶ್ರವರ ಅನೇಕ ಸುದ್ದಿಗಳನ್ನು ನಿಮಗೆ ಕೊಟ್ಟಿದ್ದೇವೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವರಹಾಸಂದ್ರ ಗ್ರಾಮದ ಸೋಂಪುರ ಚನ್ನವೀರಾಯನಪಾಳ್ಯದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಕಡಲೆಕಾಯಿ ಪರಿಷೆಯ ಸಂಭ್ರಮವನ್ನು ವಿವರವಾಗಿ ನಿಮ್ಮ ಗಮನಕ್ಕೆ ತಂದಿದ್ವಿ. ಅದನ್ನು ಆಯೋಜನೆ ಮಾಡಿದಂಥವರು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ, KRIDLನ ಮಾಜಿ ಅಧ್ಯಕ್ಷರು, ಹಾಗೆಯೇ ಕಂಠೀರವ ಮಾಜಿ ಅಧ್ಯಕ್ಷ ಎಂ ರುದ್ರೇಶ್ ಅವರು ಇದನ್ನು ಆಯೋಜನೆಯನ್ನು ಮಾಡಿದರು. ಕಾರ್ಯಕ್ರಮ ನಭೋತೋ ನಭವಿಷ್ಯತಿ ಎನ್ನುವಂತೆ ನಡೀತು. 16ನೇ ವರ್ಷದ ಸಮಾರಂಭ. 16 ವರ್ಷಗಳಲ್ಲಿ ನಡೆದಿರುವಂತಹ ಕಾರ್ಯಕ್ರಮವನ್ನು ಮೆಟ್ಟಿ ನಿಂತಹ ಕಾರ್ಯಕ್ರಮ ಈ ವರ್ಷದ್ದು. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರುದ್ರೇಶ್ಗೆ ಏನಂದ್ರು ಅದು ಬಹಳ ಮುಖ್ಯವಾಗಿರೋ ಅಂಥದ್ದು. ಯಾಕಂದ್ರೂ ಬೇಡ, ಏನಂದ್ರು ಆಯಿತು. ರುದ್ರೇಶ್ ಅವರಿಗೆ ಅತ್ಯಂತ ಆಪ್ತರ ಬಳಗದಲ್ಲಿರ್ತಕ್ಕಂಥವ್ರು, ಹಾಗಾಗಿ ಯಡಿಯೂರಪ್ಪನವರು ಏನೋ ಅಂದರು. ಆದರೆ ಮೈಸೂರಿನ ಮಹಾರಾಜರು ಏನಂದರು? ಯಾಕೆ ಅಂತಂದರೆ ಯದುವೀರ ಮಹಾರಾಜ ಒಡೆಯರವರು ಕೂಡ ರುದ್ರೇಶ್ ಅವರಿಗೆ ಅಂದರು ಅಂತಂದರೆ ಏನೋ ಇರಬೇಕಲ್ವಾ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಏನಂದರು ಅನ್ನುವಂಥದ್ದನ್ನು ಜೊತೆಯೊಳಗೆ ಮೊದಲು ಕಾರ್ಯಕ್ರಮದ ಒಂದಷ್ಟು ಸಂಕ್ಷಿಪ್ತ ವರದಿಯನ್ನು ಕೊಟ್ಟುಬಿಡ್ತಾನೆ. ಕಡಲೆಕಾಯಿ ಪರಿಷೆಯ ಕಾರ್ಯಕ್ರಮವನ್ನು 16 ವರ್ಷಗಳಿಂದ ಎಂ ರುದ್ರೇಶ್ ಅವರ ಸ್ನೇಹಿತರು ನಡೆಸ್ಕೊಂಡು ಬಂದಿದ್ದಾರೆ. ಆ ನಡೆಸ್ಕೊಂಡು ಬಂದಿರತಕ್ಕಂಥ ಸಮಾರಂಭದೊಳಗೆ ಬಂದಂಥ ಭಕ್ತರಿಗೆ ಕಬ್ಬು, ಎಳ್ಳು, ಗಿಣ್ಣನ್ನು ಉಚಿತವಾಗಿ ಹಂಚ್ತಾರೆ. ಪ್ರತಿ ಬಾರಿಯೂ ಒಂದಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಬಸವೇಶ್ವರ ಸ್ವಾಮಿಗೆ ನಡೆಯುತ್ತೆ. ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಗ್ರಾಮೀಣ ಸೊಗಡಿನ ಜಾತ್ರೆಯಲ್ಲಿ ನೆರವೇರುತ್ತೆ. ಒಳಗಡೆ ಹೋಗಲಿಕ್ಕೂ ಆಗಲ್ಲ, ಈಚೆ ಬರಲಿಕ್ಕೂ ಆಗಲ್ಲ. ಜನಜಂಗುಳಿ ಜನಜಂಗುಳಿ ಜನಜಂಗುಳಿ. ಅನೇಕ ವರ್ಷಗಳ ವಿಶಿಷ್ಟ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥ ರುದ್ರೇಶ್ ಕಳೆದ ಬಾರಿ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯನ್ನು ಏರ್ಪಡಿಸೋರು ಕುಸ್ತಿ ಬಿಟ್ಟೋಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲ ನಾವು ತೋರಿಸ್ತೇವೆ ನಗರ ಪ್ರದೇಶದಲ್ಲಿ ಅಂತ ಮಾಡಿದ್ರು. ಅದೇ ರೀತಿ ರೈತ ದಂಪತಿಗಳಿಗೆ ಸನ್ಮಾನವನ್ನು ಮಾಡಿದ್ರು. 60 ವರ್ಷ ತುಂಬಿದ ದಂಪತಿಗಳಿಗೆ ಸನ್ಮಾನವನ್ನು ಮಾಡಿದ್ರು. ಈ ಸರಿ ಗರ್ಭಿಣಿ ತಾಯಂದರಿಗೆ ಸೀಮಂತ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕವಾಗಿ ಒಳಿತಾಗಲಿ ಎಂದು ಶುಭ ಹಾರೈಸುವಂಥ ಸಮಾರಂಭವನ್ನು ಆಯೋಜಿಸಿದರು. ಸಹಜವಾಗಿ ಗರ್ಭಿಣಿ ತಾಯಂದ್ರೆ ಎಷ್ಟು ಜನ ಬರ್ಬೋದು? 40, 50, 60, ಹಬ್ಬಬ್ಬ ಅಂದರೆ 100 ಅಂಥೇಳಿ ಅಂತ. ಆದರೆ 500 ಜನ ಗರ್ಭಿಣಿ ತಾಯಂದರು ಬಂದಿದ್ದರು. ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮಗಳಿಗೆ ಸುತ್ತೂರು ಮಠ ಶ್ರೀಗಳವರು ಬಂದಿದ್ದರು. ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಬಂದಿದ್ದರು. ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಬಂದಿದ್ದರು. ಸಿದ್ಧಲಿಂಗ ಸ್ವಾಮಿಗಳು, ಕಿರಿಯ ಸಿದ್ಧಲಿಂಗ ಸ್ವಾಮಿಗಳು ಬಂದಿದ್ದರು. ಈ ರೀತಿಯಾಗಿ ಅಲ್ಲಿ ಬಂದಂಥರೆಲ್ಲರೂ ಕೂಡ ಶುಭವನ್ನು ಹಾರೈಸಿದರು, ಉತ್ತಮವಾದ ಮಾತುಗಳನ್ನು ಆಡಿದರು. ರುದ್ರೇಶ್ರವರಿಗೆ BS ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳಿದರು. ಕಾರ್ಯಕ್ರಮದೊಳಗೆ ವಿಜಯೇಂದ್ರ ಅವರು ಪಾಲ್ಗೊಂಡಿದ್ದರು, BS ಯಡಿಯೂರಪ್ಪನವರು ಪಾಲ್ಗೊಂಡಿದ್ದರು, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಪಾಲ್ಗೊಂಡಿದ್ದರು, ಯದುವೀರ ಮಹಾರಾಜರು ಪಾಲ್ಗೊಂಡಿದ್ದರು. ಬೆಳಗ್ಗೆನೇ ಸೋಮಶೇಖರವರು ಬಂದು ಹೋದರು ಅಂತಂದರೂ ಅದು ನಮಗೆ ಮಾಹಿತಿ ಇಲ್ಲ. ಈ ರೀತಿಯಾಗಿ ಪಾಲ್ಗೊಂಡಂಥ ಅವರೆಲ್ಲರೂ ಕೂಡ ಅನೇಕ ಮಾತುಗಳನ್ನು ಆಡಿದ್ರು. ಅದರೊಳಗಂತೂ ಏನೋ ಶ್ರೀರಂಗಪಟ್ಟಣದ ಬೇಬಿ ಮಠ ಚಂದ್ರವಣಾಶ್ರಮದ ಮಹಂತ ಶಿವಯೋಗಿ ಸ್ವಾಮಿಗಳು, ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಆಶೀರ್ವಚನವನ್ನು ಮಾಡಿ ರುದ್ರೇಶ್ಗೆ ಕಾಲ ಬರುತ್ತೆ, ವಸಂತ ಕಾಲ ಬರುತ್ತೆ, ಇನ್ನೂ ಬಂದಿಲ್ಲ, ವಸಂತ ಕಾಲ ಬರುವವರೆಗೆ ಕಾಯಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟರು. ಯಡಿಯೂರಪ್ಪನವರು ಮಾತ್ರ ರುದ್ರೇಶ್ಗೆ ಏನಂದ್ರು ಗೊತ್ತಾ? ರುದ್ರೇಶ್ಗೊಬ್ಬರೇ ಅಲ್ಲ, ರುದ್ರೇಶ್ ಅವರ ಶ್ರೀಮತಿಗೂ ಏನಂದ್ರು ಗೊತ್ತಾ? ಒಂದು ಮಾತನ್ನು ಹೇಳಿದ್ರು. ರುದ್ರೇಶ್ ಹಾಗೂ ಅವರ ಶ್ರೀಮತಿ ಇಬ್ಬರೂ ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರಿಬ್ಬರೂ ಕೂಡ 100 ವರ್ಷಗಳ ಕಾಲ ಬದುಕಿ ಈ ರೀತಿಯ ಸಮಾಜ ಸೇವೆಯನ್ನು ಮಾಡಬೇಕು ಅಂಥೇಳಿ ಶುಭವನ್ನು ಹಾರೈಸಿ ಅಭಿನಂದನೆಯನ್ನು ಸಲ್ಲಿಸಿದರು. ನಮ್ಮೆಲ್ಲರ ನೆಚ್ಚಿನ ಜನನಾಯಕ ಯುವಕರ ಕಣ್ಮಣಿ ಆಶಾಕಿನ್ನರಾದಂತಹ ವಿಜಯಪುರ ಶಿಕಾರಿಪುರದ ಶಾಸಕರು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯಣ್ಣ ಅವರಿಗೆ ಆರ್ಥಿಕ ನಾಡಿನಲ್ಲಿ ರೈತರ ಪರವಾಗಿ ಧ್ವನಿ ಎತ್ತುವ ಮುಖೇನ ನಾಡಿನ ಮುಖ್ಯಮಂತ್ರಿಗಳಿದ್ದಾಗ ಪ್ರಾಮಾಣಿಕವಾಗಿ ರೈತರ ಕಣ್ಣೀರನ್ನು ಒರೆಸಿರ್ತಕ್ಕಂಥ
ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪನವರು ಸದ್ಯದಲ್ಲೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬಹಳ ಪವಿತ್ರ ದಿನ ಇವತ್ತು, ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿಯ ದಿನ ಇವತ್ತು ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಮ್ಮ ಆತ್ಮೀಯ ಮಿತ್ರ ಇರ್ತಕ್ಕಂಥ ರುದ್ರೇಶ್ರವರು ಪ್ರತಿ ವರ್ಷವೂ ಕೂಡ ಬಹಳ ಅರ್ಥಪೂರ್ಣವಾಗಿ ಕಡಲೆಕಾಯಿ ಪರ್ಸನ ನಡೆಸ್ಕೊಂಡು ಬಂದಿದ್ದಾರೆ. ರುದ್ರೇಶ್ ಅವ್ರು ನೋಡಿದ್ರೆ ಒಂದು ನೆನಪಾಗ್ತಕ್ಕಂಥದ್ದು, ಈಗ ಇಲ್ಲೊಂಚೂರು ಜಾಗ ಕೊಡ, ನಮಗೆ ಬದುಕೋದನ್ನ ಯಾರು ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರು ಬರ್ತಾರೆ ಈಗ ಅದಕ್ಕೋಸ್ಕರ. ನಮಗೆ ನಾವು ಬದುಕೋದನ್ನ ಯಾರು ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಸಮಾಜಕ್ಕೋಸ್ಕರ ಸಮಾಜಮುಖಿಯಾಗಿ ಸಮಾಜದ ಮಧ್ಯೆ ಇದ್ದು ಸಮಾಜಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥ ಸನ್ಮಾನ್ಯ ರುದ್ರೇಶ್ ಅವರು ಪೂರ್ಣ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ತಮ್ಮೆಲ್ಲರನ್ನೂ ಸಹ ಈ ಹಬ್ಬದ ದಿನ ಎಲ್ಲ ಹಿರಿಯರ ಒಂದು ಆಶೀರ್ವಾದ ಪಡೆದುಕೊಳ್ಳೋಕ್ಕೆ ನಮ್ಮ ರುದ್ರೇಶ್ ಅವರು ಎಲ್ಲ ಸಂಘಟಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರ ಕೃತಜ್ಞತೆಯನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ಮತ್ತೊಮ್ಮೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಇವಾಗ ಗರ್ಭಿಣಿ ತಾಯಂದಿರಿಗೆ ಮಡಿಲು ತುಂಬುವ ಸೀಮಂತ ಸತ್ಕಾರ ನಡೀತಾ ಇದೆ. ತುಂಬಾ ಅತ್ಯದ್ಭುತವಾದಂತಹ ಕ್ಷಣ ಇದು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಜಿ ಸಚಿವರಾದಂತ ರೇಣುಕಾಚಾರ್ಯರು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡ್ತಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬಹಳ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಬಸವೇಶ್ವರ ಸನ್ನಿಧಿಯಲ್ಲಿ ಈ ಒಂದು ನಾಡಿನ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ಇವತ್ತು ಮುಂದಿನ ದಿನಮಾನಗಳಲ್ಲಿ ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಅವರದೇ ಆದ ಕನಸನ್ನು ತಂದರೆ ಈ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಹರಗುರು ಚರಮೂರ್ತಿಗಳು, ಪರಮ ಪೂಜ್ಯರುಗಳು ಮತ್ತು ಈ ಒಂದು ಮಕರ ಸಂಕ್ರಾಂತಿಯ ಹಾರ್ದಿಕ ಮತ್ತು ಹಸಿರಿನ ಶುಭಾಶಯಗಳನ್ನು ಹೇಳ್ತೇನೆ. ವೇದಿಕೆಯ ಮೇಲೆ ಇರತಕ್ಕಂಥ ಪೂಜ್ಯರಲ್ಲಿ ಮತ್ತು ವೇದಿಕೆ ಮುಂದೆ ಇರತಕ್ಕಂಥ ಎಲ್ಲ ಪೂಜ್ಯರುಗಳಲ್ಲಿ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಲೋಕಸಭೆಯಲ್ಲಿ ಸಹೋದ್ಯೋಗಿಗಳಾದಂತಹ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಯದುವೀರ್ ಒಡೆಯರವರೇ, ಹಾಗೂ ಈ ಬೃಹತ್ ಸಮ್ಮೇಳನ ಅಂತಲೇ ಹೇಳ್ಬೋದು ಅಥವಾ ಈ ಬೃಹತ್ ಜಾತ್ರೆಯ ರೂವಾರಿಗಳಾದಂಥ MR ರುದ್ರೇಶ್ ಅವರೇ, ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಸಮಾರಂಭ ಯಶಸ್ವಿ ಆಗಲಿ ಎಂದು ಹಾರೈಸಿ ನಡೆದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರೀತಿಯ ಆತ್ಮೀಯರಾದಂತಹ ವಿಜೇಂದ್ರ ಯಡಿಯೂರಪ್ಪನವರೇ ಮತ್ತು ರೇಣುಕಾಚಾರ್ಯ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಅದರಲ್ಲಿ ವಿಶೇಷವಾಗಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ನನ್ನ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ಅಂದರೆ ಇದು ಸುಮಾರು 16 ವರ್ಷಗಳಿಂದ ಸತತವಾಗಿ ನಡೆದುಕೊಂಡು ಬಂದಂಥ ಈ ಹಸಿರು ಕಾರ್ಯಕ್ರಮ ಅಥವಾ ಸಂಕ್ರಾಂತಿ ಕಾರ್ಯಕ್ರಮ ಈ ಸರಿ ಬಹಳ ಅದ್ಧೂರಿಯಾಗಿ ನಮ್ಮ ರುದ್ರೇಶ್ ಅವರು ಇದನ್ನು ಮಾಡಿದ್ದಾರೆ. ಅದರಿಂದ ನಾವೆಲ್ಲ ಸೇರಿ ಇವತ್ತು ಅವರನ್ನು ಅಭಿನಂದಿಸೋಣ. ಅದಕ್ಕೆ ಜೋರಾಗಿ ಚಪ್ಪಾಳೆ ಮಾಡುವ ಮೂಲಕ ಅವರನ್ನು ನಾವು ಅಭಿನಂದಿಸಬೇಕಾಗಿದೆ. ಯಾಕೆಂದರೆ ಈ ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ, ಗಣಕೀಕರಣದ ಹಿನ್ನೆಲೆಯಲ್ಲಿ ಇವತ್ತು ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಮಂಗಲಂ ಭವತು.
ಬೃಹತ್ ಏನು ಉತ್ಸವದಿದೆ ಅದರಲ್ಲಿ ಒಂದು ಪಾಲ್ಗೊಳ್ಳುವಂಥದ್ದು ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದೆ. ಸಾಮಾನ್ಯವಾಗಿ ನಮಗೆ ನಗರಕ್ಕೆ ಹತ್ರ ಬರ್ತಾ ಬರ್ತಾ ಅವ್ರು ಹೇಳ್ತಾರೆ ನಮ್ಮ ಭಾರತೀಯ ಧರ್ಮ, ಸಂಸ್ಕೃತಿ, ಪಾರಂಪರೆ ಇದೆಲ್ಲನೂ ಮರ್ತ್ಬಿಡ್ತೀವಿ ಅಂತ. ಆದರೆ ಈಗ ರುದ್ರೇಶ್ ಅವರು ಏರ್ಪಡಿಸಿರುವಂಥದ್ದು ಈ ಬೃಹತ್ ಉತ್ಸವ ಏನಿದೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ. ಯಾವ ರೀತಿ ನಗರಕ್ಕೆ ಹತ್ರ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ಭಾರತ ಪಾರಂಪರೆ ಎಲ್ಲನೂ ಕೂಡ ಶಾಶ್ವತವಾಗಿ ಉಳಿಯುವಂಥದ್ದು ಕೆಲಸ ಆಗ್ತಾ ಇದೆ. ಅದು ಸಮಸ್ತ ಭಾರತೀಯರಿಂದ ಆಗ್ತಾ ಇರೋದು ನಿಜವಾಗ್ಲೂ ನಾವೆಲ್ಲರೂ ಮೆಚ್ಚಬೇಕಾಗಿರುವಂಥದ್ದು ಕೆಲಸ. ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ರುದ್ರೇಶ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಮತ್ತು ಇಡೀ ತಾಂಡವದವರು ಈ ಒಂದು ಬೃಹತ್ ಏನು ಉತ್ಸವವನ್ನು ಏರ್ಪಡಿಸಿದರೆ ಅತ್ಯದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜಕ್ಕೂ ನಮಗೆ ಬೇಕಾಗಿರುವಂಥದ್ದು ಮತ್ತು ಈ ಜಾತ್ರೆ ಉತ್ಸವದ ಮೂಲಕ ಒಂದು ಒಳ್ಳೆ ಸಂರಕ್ಷಣೆ ಆಗ್ತಾ ಇದೆ ನಮ್ಮ ಭಾರತೀಯ ಧರ್ಮದ್ದು. ಇದೇ ಒಂದು ಶ್ಲಾಘನೀಯ ಉಪಕ್ರಮ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಗರ್ಭಿಣಿ ತಾಯಂದ್ರಿಗೆ ಇವತ್ತು ಒಂದು ಸೀಮಂತ ಶಾಸ್ತ್ರವನ್ನು ಕೂಡ ಏರ್ಪಡಿಸಿದ್ದಾರೆ. ಸುಮಾರು 500 ತಾಯಂದ್ರಿಗೆ ಈ ಒಂದು ಶಾಸ್ತ್ರವನ್ನು ಏರ್ಪಡಿಸಿದ್ದಾರೆ. ಉತ್ಸವಗಳು, ಜಾತ್ರೆಗಳು ಬರೀ ಆಚರಣೆ ಅಥವಾ ಉತ್ಸವ ಅಲ್ಲ, ಸಾಮಾನ್ಯವಾಗಿ ಭಾರತೀಯ ಪಾರಂಪರೆ ಏನಿದೆ, ಭಾರತೀಯ ಧರ್ಮದಲ್ಲಿರುವಂಥದ್ದು ಏನೇನು ರುದ್ರೇಶ್ ಅವರು ಕಳೆದ 17 ವರ್ಷಗಳಿಂದ ಸತತವಾಗಿ ಅವರು ಶ್ರೀಮಂತಿಯವರು ಸೇರಿ ಈ ಅದ್ಭುತವಾದಂಥ ಅಪರೂಪದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಒಂದು ರೀತಿ ಜನರ ಸೇವೆಯನ್ನು ಮಾಡ್ತಿರುವಂಥದ್ದು ಎಲ್ರಿಗೂ ಒಂದು ರೀತಿ ಆದರ್ಶಪ್ರಾಯರಾಗಿ ರುದ್ರೇಶ್ ಅವರು ಶ್ರೀಮತಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡೋ ಶಕ್ತಿ ಭಗವಂತ ಅವರು ಕೊಡಲಿ ಅಂತ ಹೇಳ್ತಾ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಮ್ಮ ಕೋರ್ತಾ ಇವತ್ತು ಇಡೀ ನಾಡಿನ ಉದ್ದಗಲಕ್ಕೆ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಪ್ರಭು ಶ್ರೀರಾಮನ ಅಯೋಧ್ಯೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು, ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಉಳಿದ ಎಲ್ಲರೂ ಸೇರಿ ಅಲ್ಲೂ ಸಹ ಅಪರೂಪದ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರುದ್ರೇಶ್ ಅವರ ವಿಶೇಷ ಪರಿಶ್ರಮದಿಂದ ನಾವೆಲ್ಲ ಸೇರಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ಅತ್ಯಂತ ವಿಶೇಷವಾಗಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ರಥೋತ್ಸವ ಮತ್ತು ಕಡಲೆಕಾಯಿಯ ಪರಿಚಯ ಒಂದು ಅಂಗವಾಗಿ ಇವತ್ತು ನಮ್ಮ ರುದ್ರೇಶ್ ಅವರ ನೇತೃತ್ವದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಏರ್ಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡುವಂಥ ಸನ್ನಿವೇಶ. ಇದರ ಅಂಗವಾಗಿ ಇಲ್ಲಿ ಗರ್ಭಿಣಿ ತಾಯಂದಿರಿಗೆ ಸೀಮಂತ ಸಂಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮತ್ತಷ್ಟು ಮೆರುಗನ್ನು ಹೆಚ್ಚನ್ನು ಮಾಡುವಂಥ ಕೆಲಸ ಅಂತಕ್ಕಂಥದ್ದು. ಈ ಸನ್ನಿವೇಶದಲ್ಲಿ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ತಾಯಿ ಅಂದರೆ ನಮಗೆ ಒಂದು ಏನೋ ಒಂದು ಆನಂದ ಅಂತಕ್ಕಂಥದ್ದು, ಆ ಶಬ್ದದಲ್ಲೇ ಒಂದು ಮಾದಾನವನ್ನು ಉಂಟು ಮಾಡುವಂತಹ ಒಂದು ಶಬ್ದ ಅದು ತಾಯಿ ಅಂತಕ್ಕಂಥದ್ದು. ತಾಯಿ ಅಂದರೆ ಅದು ತ್ಯಾಗದ ಪ್ರತೀಕ. ಅದು ತಾಯಿ ಅಂತಂದರೆ ಅದು ತ್ಯಾಗದ ಪ್ರತೀಕ ಅಷ್ಟೇ ಅಲ್ಲ, ಸಹನೆ, ಸಂಯಮ, ಕರುಣೆಯನ್ನು ತೋರಿಸುವಂತಹ ಮೂರ್ತಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರನ್ನೆಲ್ಲ. ಇಂತಹ ತ್ಯಾಗಿಯ ಬಗ್ಗೆ ನಮ್ಮ ಒಂದು ಸಣ್ಣ ಕಥೆಯ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಬೀರ್ಬಲ್ ಅಂತ ಗೊತ್ತಿರ್ಬೋದು ಅಂತ ನಾನು ಭಾವಿಸಿದ್ದೀನಿ. ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಬೀರ್ಬಲ್ ಒಂದು ದಿವಸ ಏನ್ ಮಾಡ್ತಾನೆ ಅಂದ್ರೆ, ಹೇಗಾದ್ರೂ ಮಾಡಿ ಅದು ತಾಯಂದ್ರಿಗೆ ಮಾತ್ರ. ಆ ತಾಯಂದ್ರಿಗೆ ತುಂಬಾ ಹೃದಯದಿಂದ ನಾವೆಲ್ಲ ಹರಿಸೋಣ, ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಮಾತನ್ನ ಹೇಳ್ತಾ, ಹಾಗೆ ಬಹುಶಃ ರುದ್ರೇಶ್ ಅವರು ಹೊಸ ಹೊಸ ಕಾರ್ಯಕ್ರಮಗಳು ಮಾಡ್ತಾನೆ ಇರ್ಲಿ, ಜನರಿಗೆ ಉಪಕಾರ ಆಗ್ತಾ ಇರ್ಲಿ. ಅವರಿಗೆ ಆ ಭಗವಂತ ಶಕ್ತಿಯನ್ನ, ಈ ತರ ಒಂದೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಶಕ್ತಿ ಬೇಕು ರುದ್ರೇಶ್ಗೆ. ಹಾಗೆ ಆ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹೇಳ್ತಾ, ಮುಂದಿನ ದಿನಮಾನಗಳು ಈ ಭಾಗದ ಜನರಿಗೆ ಎಷ್ಟು ಸಾಧ್ಯ ಇದೆಯೋ ಅವರಿಗೆ ಒಂದೇನಪ್ಪಾ ಅಂದ್ರೆ, ತಾನು ಅನುಭವಿಸೋದಕ್ಕಿಂತ ಜನರಿಗೆ ಮಾಡೋದ್ರಲ್ಲಿ ತೃಪ್ತಿ ರುದ್ರೇಶಿಗೆ ಬಹಳ ಸಲ ನಾನು ನೋಡೋದಿರ್ತೀನಿ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಅವ್ರಿಗೆ ನಿನ್ನೆಯಿಂದ ಬಹುಶಃ ಆಯಾಸಾಗಿದೆ, ಆದ್ರೆ ಜನರು ನೋಡಿ, ಹಾಗೆ ಸ್ವಾಮೀಜಿಗಳನ್ನು ನೋಡಿ, ಅವ್ರ ಪ್ರಿಯವಾದಂತ BS ಯಡಿಯೂರಪ್ಪನವರು, ವಿಜೇಂದ್ರ ನೋಡಿ
ಆ ಹರ್ಷ ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ರು ಅದೆಲ್ಲ ಮಾಯ ಆಗ್ಬಿಡ್ತು. ತಾಯಂದ್ರ ಆಶೀರ್ವಾದ ರುದ್ರೇಶ್ ಮೇಲೂ ಇರ್ಲಿ ಅಂತ ಅರಸ್ತಾ, ಎಲ್ಲ ಪೂಜ್ಯರ ಆಶೀರ್ವಾದ ರುದ್ರೇಶ್ಗಿದೆ. ಮುಂದಿನ ದಿನಮಾನಗಳು ಬಹುಶಃ ಕಾಕಃ ಕೃಷ್ಣ ಪೀಕಃ ಕೃಷ್ಣ ಕೋ ವೇದ ವಸಂತ ಸಮಯ ಪ್ರಾಪ್ತೆ ಕಾಕ ಕಾಕಃ ಪಿಕಾ ಪಿಕಾ ಅಂತ ಹೇಳ್ತಾರೆ. ಕಾಗೆನೂ ಕಪ್ಪಾಗಿದೆ, ಕೋಗಿಲೆನೂ ಕಪ್ಪಾಗಿದೆ. ಆದ್ರೆ ಎರಡರ ವ್ಯತ್ಯಾಸ ಏನಂತಂದ್ರೆ ವಸಂತ ಕಾಲ ಪ್ರಾಪ್ತೆ ಕಾಕ ಕಾಕಃ ಪಿಕಾ ಪಿಕಾ ಅಂತ ಹೇಳ್ತಾರೆ. ಹಾಗೆ ಇವರು ರುದ್ರೇಶ್ಗೆ ಬಹುಶಃ ವಸಂತ ಕಾಲ ಬಂದಿಲ್ಲ, ಮುಂದಿನ ದಿನಮಾನಗಳು ವಸಂತ ಕಾಲ ಬಂದೇ ಬರ್ತದೆ ಅನ್ನೋ ಮಾತನ್ನ ಹೇಳ್ತಾ ಶೀಘ್ರದಲ್ಲಿ ಅವ್ರಿಗೂ ವಸಂತ ಕಾಲ ಬರಲಿ ಅಂತೇಳಿ ಹರಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಾನು ಅವಾಗಲೇ ಹೇಳಿದೆ, ಏನಂದ್ರು ಗೊತ್ತಾ ಅಂದ್ರೆ ಅನೇಕ ಏನೋ ಬೈದು ಬಿಟ್ರೇನೋ ಅಂತ ಅನ್ಕೋತಾ ಇದ್ರೇನೋ. ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರಾಜಕಾರಣ ಸಮಾರಂಭಕ್ಕೆ ಬಂದಾಗ ಸಹಜವಾಗಿ ಒಂದಷ್ಟು ಮಾತನಾಡಿ ಜಾಗ ಖಾಲಿ ಮಾಡ್ತಾರೆ. ಯಡಿಯೂರಪ್ಪನವ್ರು ಹಾಗೆ ಮಾಡಲಿಲ್ಲ. ಸರಿಸುಮಾರು 3, 4, 5 ಬಾರಿ ರುದ್ರೇಶ್ ಅವರ ದಂಪತಿ ಅಂತ ಪದೇ ಹೇಳಿ 100 ವರ್ಷಗಳ ಕಾಲ ಇದ್ದು ಇಂಥ ಅತ್ಯುತ್ತಮ ಸಮಾರಂಭವನ್ನು ಮಾಡಲಿ ಅಂತ ಹೇಳಿದರು. ಅದ್ರ ಜೊತೆಯೊಳಗೆ ಮೈಸೂರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮೈಸೂರಿನ ಮಹಾರಾಜರಾಗಿರ್ತಾರೆ ಶ್ರೀ ಯದುವೀರ್ ಮಹಾರಾಜ ಒಡೆಯರವರು ಕೂಡ ಒಂದು ಮಾತನ್ನು ಹೇಳಿದರು. ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕು. ಕೇವಲ ಗ್ರಾಮೀಣ ಪ್ರದೇಶದಲ್ಲಿ ಜಾತ್ರೆ ಮಾತ್ರ ಇತ್ತು, ನಗರ ಪ್ರದೇಶದಲ್ಲಿ ಜಾತ್ರೆಯನ್ನು ತೋರಿಸಿಕೊಡಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸಬೇಕು, ಇದು ಮೋದಿಯವರ ಆಶಯ. ಆ ಆಶಯವನ್ನು ಈಡೇರಿಸ್ತಾ ಇರ್ತಕ್ಕಂಥವ್ರು ಎಂ ರುದ್ರೇಶ್ ಅಂಥೇಳಿ ಮೈಸೂರು ಮಹಾರಾಜರ ಶ್ಲಾಘನೆಗೂ ರುದ್ರೇಶ್ ಅವರು ಕಾರಣೀಕರ್ತರಾದರು. ತಪ್ಪೇನಿದೆ, ರಾಜಕೀಯದ ಪ್ರಶ್ನೆ ಏನಲ್ಲ. ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ನಡೆದಂತಹ ಈ ಸಮಾರಂಭ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಂಥ ಸಮಾರಂಭ. ನೂಕುನುಗ್ಗುಲು ಜಾತ್ರೆ ಅಂದರೆ ಹೇಗಿರುತ್ತೆ, ಜಾತ್ರೆಯೊಳಗೆ ಏನೇನು ಇರುತ್ತೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಂಥವ್ರು. ಇದೆಲ್ಲ ಆದಾಗ ಸಹಜವಾಗಿ ರುದ್ರೇಶ್ ಅವ್ರನ್ನ ನಾವು ಪ್ರಶ್ನೆಯನ್ನು ಮಾಡಿದ್ವಿ ಸುದ್ದಿ ಮೃದಂಗ, ಏನು ಅನ್ನಿಸ್ತಾ ಇದೆ ನಿಮಗೆ ಅಂತೇಳಿ. ಅಂತ ಅವ್ರು ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗೆಯೇ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ಮರಿಸ್ವಾಮಿ ಅವರು ಏನಂದರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಾಗೆಯೇ ಕನ್ನಡ ಪರ ಹೋರಾಟಗಾರ ದೀಪಕ್ ರವರು ಏನು ಮಾತನಾಡಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ತುಂಬಿ 17ನೇ ವರ್ಷಕ್ಕೆ ಕಾಲಿಟ್ವಿ. ಈ ವರ್ಷ ಒಂದು ವಿಶೇಷವಾಗಿ ನಮ್ಮ ಗರ್ಭಿಣಿ ತಾಯಂದಿರಿಗೆ ನಾವು ಸೀಮಂತ ಮಾಡಿದ್ದು ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಕೂಡ ಮದುವೆ ಆದಂಥ ಸಂದರ್ಭದಲ್ಲಿ ಸೀಮಂತ ಮಾಡಿಸ್ಕೊಂಡಿಲ್ಲ. ಯಾಕಂದರೆ ಅವತ್ತು ಸೀಮಂತ ಅಂದರೆ ಯಾರೋ ಶ್ರೀಮಂತರುಗಳು ಮತ್ತು ತುಂಬ ಅನುಕೂಲ ಇರ್ತಕ್ಕಂಥ ಜನರು ಮಾಡ್ತಕ್ಕಂಥ ಶ್ರೀಮಂತ ಆಯಿತು. ಆ ಒಂದು ನಮ್ಮ ಈಗ ಗ್ರಾಮೀಣ ಭಾಗ ಆಗಿ ಈಗ ನಗರೀಕರಣ ಆಗ್ತಾಯಿದೆ. ಇದನ್ನೆಲ್ಲ ಮರೆತುಬಿಡ್ತೀವಿ ನಾವು, ಹಳ್ಳಿಗಳನ್ನೆಲ್ಲ ಮರೆತುಬಿಡ್ತೀವಿ. ಹಳ್ಳಿ ಮರಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸ್ನೇಹಿತರು, ನಮ್ಮ ಹುಡುಗರೆಲ್ಲ ಸೇರಿ, ನಮ್ಮ ರೈತರು ಮಕ್ಕಳುಗಳೆಲ್ಲ ಸೇರಿ ನಾವೆಲ್ಲ ಇದು ಮಾಡ್ತಾಯಿದ್ದೀವಿ. ಜನನೂ ಹಂಗೆ ಸ್ಪಂದನೆ ಮಾಡ್ತಾಯಿದ್ದಾರೆ, ಹಂಗೆ ಸಹಾಯನೂ ಮಾಡ್ತಾಯಿದ್ದಾರೆ. ಇದಂಗೆ ಉಳ್ಕೊಂಡು ಹೋಗ್ಬೇಕು, ಪರಂಪರೆ ಇರಬೇಕು ಅನ್ನೋದು ನಮ್ಮೆಲ್ಲ ಉದ್ದೇಶ. ಮೈಸೂರು ಮಹಾರಾಜ ಅಂತ ಕರೆಸಿದ್ರಿ, ಅವರು ಪರಂಪರೆ ಬಗ್ಗೆ ಮಾತನಾಡಿದ್ರು. ನಿಮ್ಮ ಈ ಒಂದು ಶಕ್ತಿ ಬಗ್ಗೆ ಕೂಡ ಅಭಿನಂದಿಸಿದ್ರು. ಇಲ್ಲ, ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ, ಅದರೊಳಗೂ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಋಣದಲ್ಲಿ ಜಾಸ್ತಿ ಜನ ಇದ್ದೀವಿ. ಹಳೆ ಮೈಸೂರು ಭಾಗದಲ್ಲಿ ಯಾರೂ ಇಲ್ಲ ಅಂತ, ಅವ್ರ ಋಣದಲ್ಲಿ ಇಲ್ಲ ಅಂತ ಹೇಳೋಕ್ಕೆ ನಮ್ಮ ಕೈಲಾಗಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಅವ್ರ ಋಣದಲ್ಲಿ ಇದ್ದೀವಿ. ನಮಗೇನೋ ಈ ಭಾಗದಲ್ಲಿ ಒಂದ್ಸಲಿ ಮೈಸೂರು ಮಹಾರಾಜರನ್ನ ಕರೆಸ್ಬೇಕು ಅಂತ ನಮ್ಮೆಲ್ಲ ಯೂತ್ಸು, ನಮ್ಮ ಹುಡುಗರು ಎಲ್ಲ ಸೇರಿಕೊಂಡ್ರು, ಕೇಳಿದ್ರು, ಪ್ರಯತ್ನ ಪಟ್ಟೆ. ಸನ್ಮಾನ್ಯ ವಿಜೇಂದ್ರ ಅವರು ಒಂದು ಸೂಚನೆ ಮೇರೆಗೆ, ಅವರ ಒಂದು ಮಾತಿನ ಮೇರೆಗೆ ಇವತ್ತು ಯದುವೀರವರು ಬಂದರು. ಯಡಿಯೂರಪ್ಪನವರು ವಿಜೇಂದ್ರ ಒಟ್ಟಿಗೆ ಬಂದಿರತಕ್ಕಂಥ, ಹಿಂದೂ ಬಂದಿದ್ದರು, ಬಟ್ ಅವರು ಇವತ್ತು ಒಂದೇ ವೇದಿಕೆಯಲ್ಲಿ ಬಂದಂಥದ್ದು ರುದ್ರೇಶ್ಗೆ ಒಂದು ಆನೆ ಬಲನ ಅಂತ. ಸರ್, ಯಡಿಯೂರಪ್ಪನವ್ರ ಕುಟುಂಬನೇ ಬಂದಿತ್ತು ಇವತ್ತು. ಅವರ ಸೊಸೆಯವರು ಬಂದಿದ್ದರು, ಅವ್ರ ಮಗಳು ಬಂದಿದ್ದರು, ಅವ್ರ ಮಗ ಬಂದಿದ್ದರು, ಯಡಿಯೂರಪ್ಪನವರು ಬಂದಿದ್ದರು. ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಅದೃಷ್ಟ ಯಾವುದೂ ಇಲ್ಲ. 17 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಕರ ಸಂಕ್ರಾಂತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಡೆವಲಪ್ ಆಗ್ತಾನೆ ಇದೆ, ಅಭಿವೃದ್ಧಿ ಆಗ್ತಾನೆ ಇದೆ. ಸಣ್ಣದಾಗಿ ಶುರುವಾದಂಥ ಈ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ಪ್ರತಿ ವರ್ಷನೂ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ಕಡಲೆಕಾಯಿ ಇರ್ಬೋದು, ಕಬ್ಬು ಇರ್ಬೋದು ಉಚಿತವಾಗಿ ಪಡ್ಕೊಂಡು ನಂತರ ಇಲ್ಲಿ ಈ ಸಾಮಾಜಿಕ ಕಾರ್ಯಕ್ರಮಗಳು, ಇವೆಲ್ಲ ಕಾರ್ಯಕ್ರಮಗಳನ್ನ ಭಾಗವಹಿಸ್ತಾ ಇವತ್ತು ವಿಶೇಷವಾಗಿ 400 ಜನಕ್ಕೆ ಶ್ರೀಮಂತ ಕಾರ್ಯಕ್ರಮವನ್ನು ಕೂಡ ಮಾಡಿರತಕ್ಕಂಥದ್ದು ವಿಶೇಷ. ಯಾರೋ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕೇಳ್ತಾ ಇದ್ರು, ಪ್ರಶ್ನವರು, ನಿಮ್ಮ ಸ್ನೇಹಿತರುಗಳು ಯಾರೋ ಕೇಳ್ತಾ ಇದ್ರು,
ಸರ್ಕಾರಿ ಕಾರ್ಯಕ್ರಮ ಇದು ಹೆಂಗೆ ಇವ್ರು ರುದ್ರೇಶ್ ಅವ್ರು ಮಾಡ್ತಾವ್ರೆ ಅಂತ. ಒಳ್ಳೆ ಕಾರ್ಯಕ್ರಮ ಮಾಡೋಕ್ಕೆ ಯಾರಾದ್ರೂ ಏನು ಅಂತ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು. ಹಂಗೆ ವಿಶೇಷವಾಗಿ ಪ್ರತಿ ವರ್ಷನೂ ಒಂದೊಂದು ವಿಧವಾದ ಕಾರ್ಯಕ್ರಮಗಳನ್ನ ಮಾಡಿ ಜನವನ್ನ ಆಕರ್ಷಣೆ ಮಾಡಿ ಇವತ್ತು ಬೆಂಗಳೂರು ನಗರದಲ್ಲಿ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಸೆ ಬಿಟ್ಟರೆ ಇವತ್ತು ಸೋಂಪುರದಲ್ಲಿ ಕಡಲೆಕಾಯಿ ಪರಿಸೆ ಯಶಸ್ವಿಯಾಗಿ 17 ವರ್ಷಗಳಿಂದ ನಡ್ಕೊಂಡ್ಬಂದಿರತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರುದ್ರೇಶ್ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಯಶಸ್ವಿಯಾಗಿ ಕಾರ್ಯವನ್ನ ನೆರವೇರಿಸ್ತಕ್ಕಂಥ ಕೆಲಸ ಅವತ್ತಿಂದ ಮಾಡ್ಕೊಂಡ್ ಬರ್ತಾ ಇರತಕ್ಕಂಥದ್ದು ನಾವು. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡ್ ಬರ್ತಾ ಇರ್ತಕ್ಕಂಥ ನಮ್ಮ ರುದ್ರೇಶ್ ಅಣ್ಣನವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕರ್ನಾಟಕದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ವಿಜಯ ಸೇನೆ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಭಾರಿ ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡ್ ಬಂದಿದ್ದೀವಿ. ಹೋದ ವರ್ಷ ಕುಸ್ತಿ ರಾಜ್ಯ ಮಟ್ಟದ ಕುಸ್ತಿ ಕ್ರೀಡೆಯನ್ನ ಆಯೋಜಿಸಿದ್ವಿ. ಈ ಸರಿ ಸೀಮಂತ ಮಾಡುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ. ಲಕ್ಷಾಂತರ ಜನ ಭಕ್ತರಿಗೆ ಪ್ರಸಾದ ವಿನಿಯೋಗ, ಕಡ್ಲೆಕಾಯಿ ಕೊಡೋದು, ಕಬ್ಬು ಕೊಡೋದು, ಈ ರೀತಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಯಾವುದೇ ವಿಘ್ನಗಳಿಲ್ದಲೇ ನಡ್ಕೊಂಡ್ ಬರ್ತಾ ಇದೆ. ಎಲ್ಲಾ ಗಣ್ಯ ಅತಿಥಿಗಳು ಇದಕ್ಕೆ ಬಂದು ಭಾಗವಹಿಸಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಶುಭ ಹಾರೈಸಿ ಹೋಗ್ತಾರೆ. ಆ ರೀತಿಯಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಸುತ್ತಮುತ್ತ ಹಳ್ಳಿ ಜನಗಳೆಲ್ಲರೂ ಸಹ ಈ ಒಂದು ಗ್ರಾಮೀಣ ಸೊಗಡನ್ನ ಮರಿಬಾರದು ಅಂತ ಈ ಕಾರ್ಯಕ್ರಮ ಏನು ನಡೀತಾ ಇದೆ ಜಾತ್ರೆ ಸಹ ಅದು ಬೆಂಗಳೂರಿನಲ್ಲೂ ಸಹ ನಿರಂತರವಾಗಿ ನಡೀಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ಕಾರ್ಯಕ್ರಮವನ್ನ. ಎಲ್ಲಾ ತಂಡದವರಿಗೂ ಅವ್ರಿಗೆ ಶುಭವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ಧನ್ಯವಾದ. ಸಂಕ್ರಾಂತಿ ಹಬ್ಬದ ದಿನ ಸುಮಾರು 16 ವರ್ಷಗಳಿಂದ ಸೋಂಪುರದಲ್ಲಿ ಜಾತ್ರೆ ನಡ್ಕೊಂಡ್ ಬರ್ತಾ ಇತ್ತು. ಪ್ರತಿ ವರ್ಷದಂತೆ ಈ ವರ್ಷನೂ ವಿಭಿನ್ನವಾಗಿ ಒಂದೊಂದು ವರ್ಷ ಒಂದೊಂದು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ನಮ್ಮ ರುದ್ರೇಶಣ್ಣ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ವಿ. ಅದೇ ಪ್ರತಿ ವರ್ಷದಿಂದ ಈ ವರ್ಷನೂ ಸಹ ನಮ್ಮ ಸೀಮಂತ ಕಾರ್ಯಕ್ರಮ ಗರ್ಭಿಣಿ ತಾಯಂದ್ರಿಗೆ ಆಯೋಜನೆ ಮಾಡಿದ್ವಿ. ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗೂ ಲಕ್ಷಾಂತರ ಜನ ಭಗವಂತನ ಬಸವಣ್ಣನ ಕೃಪೆಗೆ ಪಾತ್ರರಾಗಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ನಮಸ್ತೆ. ತರ್ತಾ ಇದ್ದಾರೆ. ಇದಿಷ್ಟು ಕಾರ್ಯಕ್ರಮದ ಸಂಪೂರ್ಣ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಬಹುಶಃ 1 ಗಂಟೆ 2 ಗಂಟೆ 3 ಗಂಟೆ ಆದರೂ ಸಾಕಾಗೋದಿಲ್ಲ. ಅಂತಹ ಕಾರ್ಯಕ್ರಮವನ್ನು ಎಂ ರುದ್ರೇಶ್ವರ ಆಯೋಜನೆಯನ್ನು ಮಾಡಿ 500 ದಂಪತಿ ಗರ್ಭಿಣಿ ತಾಯಂದ್ರಿಗೆ ಸೀಮಂತ ಸತ್ಕಾರ, ಶ್ರೀಶೈಲ ಶ್ರೀ ಭ್ರಮರಾಂಬಿಕಾ ದೇವಿ ಮಲ್ಲಿಕಾರ್ಜುನ ಸ್ವಾಮಿ ಕಲ್ಯಾಣೋತ್ಸವ, ಈ ರೀತಿಯಾಗಿ 10 ಹಲವು ಕಾರ್ಯಕ್ರಮಗಳನ್ನು ನೆರವೇರಿಸುವುದರ ಮೂಲಕವಾಗಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಂ ರುದ್ರೇಶ್ವರನ್ನ ಭಾಗವಹಿಸಿದಂತೆ ಎಲ್ಲರೂ ಕೂಡ ಶುಭವನ್ನು ಹಾರೈಸಿದರು, ಅಭಿನಂದನೆ ಸಲ್ಲಿಸಿದರು. ಈ ಕಾರ್ಯಕ್ರಮದ ವಿಶೇಷ ವರದಿ ನಿಮ್ಮ ಗಮನಕ್ಕೆ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.